ನಮ್ಮೆಲ್ರಿಗೂ ಇರುವಂತಹ ಕೆಟ್ಟ ರೂಢಿ ಏನು ಅಂದರೆ, ಕಣ್ಣೆದುರುಗಡೆ ಇರುವಂತಹ ಕ್ಷಣನ ಬಿಟ್ಬಿಟ್ಟು ನಾವು ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ. ಆದರೆ ಭವಿಷ್ಯದಲ್ಲಿ ಸಮಯ ಬೇಕಾದಷ್ಟು ಇದೆ ಅಂದ್ಕೊಂಡು ಈಗಿನ ಪ್ರೆಸೆಂಟ್ ಟೈಮ್ನ ನಾವು ಕಳೀತಾ ಇರ್ತೀವಿ. ಅಂದರೆ ಇವಾಗ ನಮಗೆ ಕಷ್ಟಪಡೋಕ್ಕಾಗಲ್ಲ ಅಂತಲೇ ನಾವು ಎಷ್ಟೊಂದು ಪೋಸ್ಟ್ಪೋನ್ ಮಾಡ್ತಾ ಇರ್ತೀವಿ. ಆದರೆ ಅದು ಬರೀ ಕ್ಷಣಿಕ. ಈ ಟೈಮಲ್ಲಿ ಕಷ್ಟ ಅನ್ನೋದು, ನೋವು ಅನ್ನೋದು ಬರೀ ಟೆಂಪ್ರರಿ ಅಷ್ಟೇ. ಮುಂದೆ ನಮ್ಮ ಭವಿಷ್ಯ ಚೆನ್ನಾಗಿದ್ದಾಗ ನಮಗದು ಯಾವುದೂ ನೆನಪಾಗಲ್ಲ. ಜಗತ್ತಲ್ಲಿ 2 ಶಕ್ತಿಶಾಲಿ ಯೋಧರಿದ್ದಾರಂತೆ. ಓಕೆ, ಅವ್ರು ಯಾರು ಅಂದರೆ, ಒಂದು ತಾಳ್ಮೆ, ಇನ್ನೊಂದು ಕಾಲ. ನಮಸ್ತೆ. ಸೋಲೆಂಬ ಗೆಲುವು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ನ ಹೆಸರು ಸಮಯವನ್ನು ವ್ಯರ್ಥವಾಗಿ ಕಳೆದು ಬಿಟ್ಟೆ ಎನಿಸ್ತಾ ಇದೆಯಾ ಅಂತ. ಟೈಮ್ನ ನಾನು ಯಾಕೋ ಸುಮ್ಮನೆ ಟೈಮ್ ಪಾಸ್ ಮಾಡಿಬಿಟ್ನಲ್ಲ ಅಂತ ಇವಾಗ ಅನ್ನಿಸ್ತಿದ್ಯಾ ಅಂತ ಕೇಳ್ತಿದ್ದಾರೆ. ಇನ್ನೂ ಅನ್ನಿಸ್ತಾ ಇದೆಯಾ ಇಲ್ವಾ ಯೋಚನೆ ಮಾಡೋಣ. ಗೌತಮ ಬುದ್ಧನಿಗೆ ಯಾರೋ ಒಬ್ಬರು ಕೇಳಿದ್ರಂತೆ, ಅಂದರೆ ಬುದ್ಧರಿಗೆ ಒಬ್ಬರು ಕೇಳಿದ್ರಂತೆ, ಗೌತಮ ಬುದ್ಧರಿಗೆ ಏನಂತ ಅಂದರೆ, ಮನುಷ್ಯನ ಬಹುದೊಡ್ಡ ತಪ್ಪು ಗ್ರಹಿಕೆ ಯಾವುದು ಅಂತ. ಆಗ ಅವ್ರು ಹೇಳಿದ್ರಂತೆ, ಮನುಷ್ಯ ನನ್ನ ಹತ್ರ ತುಂಬ ಟೈಮ್ ಇದೆ ಅಂತ ಅಂದ್ಕೊಂಡಿದ್ದಾರಲ್ಲ, ಅದೇ ಅವರ ದೊಡ್ಡ ತಪ್ಪು ಗ್ರಹಿಕೆ ಅಂತ ಹೇಳಿದ್ರಂತೆ. ಅಂದರೆ ಸಮಯ ಇಲ್ಲ ಅನ್ನೋದು ನಮ್ಮ ಒಂದು ಕಾಯಿಲೆ, ಆದರೆ ತುಂಬ ಟೈಮ್ ಇದೆ ಬಿಡು ಅಂತ ಹೇಳೋದು ಕೂಡ ಒಂದು ಕಾಯಿಲೆನೇ ಅಂತ. ಯಾಕಂದರೆ ತುಂಬ ಟೈಮ್ ಇದೆ ಬಿಡು ಅಂತ ಹೇಳಿ ನಮಗೆ ಟೈಮೇ ಇಲ್ಲದೆ ಇರೋ ಸ್ಥಿತಿಗೆ ಹೋಗ್ಬಿಟ್ಟಿರ್ತೀವಿ. ನಮಗೆ ಎಷ್ಟು ಬೇಕು ಅಷ್ಟು ಸಮಯ ಇದೆಯಾ ಅಂತ ಯೋಚನೆನೂ ಮಾಡಿರಲ್ಲ. ಇನ್ನೂ ಟೈಮ್ ಇದೆ ಅಂದ್ಕೊಂಡು ಹೋಗ್ತಾ ಇರ್ತೀವಿ. ಅಟ್ಲೀಸ್ಟ್ ಬೇರೆಯವ್ರಿಗಾಗಿರುವಂತಹ ಅನುಭವದಿಂದ ಪಾಠನ ಕಲಿತೀವ, ಅದನ್ನೂ ಮಾಡೋದಿಲ್ಲ. ಸಮಯವನ್ನು ನಾವು ಗೌರವಿಸಿದ್ರೆ ಅದು ಸಮಯವನ್ನು ನಾವು ಗೌರವಿಸಲಿಲ್ಲ ಅಂದರೆ ಅದು ನಮ್ಮನ್ನು ಲೆಕ್ಕಕ್ಕೆ ತಗೊಳ್ಳಲ್ಲ ಅಂತ ಹೇಳ್ತಿದ್ದಾರೆ. ನಮ್ಮೆಲ್ರಿಗೂ ಇರುವಂತಹ ಕೆಟ್ಟ ರೂಢಿ ಏನು ಅಂದರೆ, ಕಣ್ಣೆದುರುಗಡೆ ಇರುವಂತಹ ಕ್ಷಣನ ಬಿಟ್ಬಿಟ್ಟು ನಾವು ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ. ಆದರೆ ಭವಿಷ್ಯದಲ್ಲಿ ಸಮಯ ಬೇಕಾದಷ್ಟು ಇದೆ ಅಂದ್ಕೊಂಡು ಈಗಿನ ಪ್ರೆಸೆಂಟ್ ಟೈಮ್ನ ನಾವು ಕಳೀತಾ ಇರ್ತೀವಿ, ಅಂದರೆ ಟೈಮ್ ಪಾಸ್ ಮಾಡ್ತಾ ಇರ್ತೀವಿ. ಆದರೆ ಭವಿಷ್ಯ ಚೆನ್ನಾಗಿರಬೇಕು ಅಂದರೆ ಪ್ರೆಸೆಂಟು ಸಮಯನ ಸರಿಯಾಗಿ ಬಳಸ್ಕೋಬೇಕು ಅಂತ ಹೇಳ್ತಿದ್ದಾರೆ. ಮುಂದೆ ಇದೆ ಬಿಡು, ನಾನಿನ್ನೂ ಚಿಕ್ಕವನು, ನನಗಿನ್ನೂ ಏಜ್ ಇದೆ, ಅವಾಗ ಮಾಡಿಕೊಂಡ್ರೆ ಆಯಿತು ಅಂತ, ಆಮೇಲೆ ಜಾಬೆಲ್ಲ ಮುಗಿದು ಬಿಡಲಿ, ಆಮೇಲೆ ಏನೋ ಮಾಡೋಣ ಅಂತ ಈ ಥರ ನಾವು ಪೋಸ್ಟ್ಪೋನ್ ಮಾಡ್ತಾನೆ ಇದ್ದೀವಿ. ಯಾಕೆ? ಟೈಮ್ ಇದೆ ಬಿಡು ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀವಿ. ಆದರೆ ಮುಂದೆ ಟೈಮ್ ಇದೆಯೋ ಇಲ್ವೋ ಗೊತ್ತಿಲ್ಲ. ನೀವಿವಾಗ ಸರಿಯಾಗಿ ಟೈಮ್ನ ಯೂಸ್ ಮಾಡಿಕೊಂಡ್ರೆ ಮುಂದೆ ಟೈಮ್ ಇರುತ್ತೆ, ಅಥವಾ ಟೈಮ್ ನಿಮಗೆ ಚೆನ್ನಾಗಿರುತ್ತೆ, ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲೇನಂತ ಅಂದರೆ, ಒಂದು ಮಗುಗೆ ಒಂದು ಕೈಯಲ್ಲಿ ಡೈಮಂಡು, ಇನ್ನೊಂದು ಕೈಯಲ್ಲಿ ಸ್ವೀಟ್ ಕೊಟ್ಟರೆ ಮಗು ಸ್ವೀಟೇ ತಿನ್ನುತ್ತೆ. ಯಾಕಂದರೆ ಆ ಮಗುಗೆ ವಜ್ರದ ಅಂದರೆ ಡೈಮಂಡ್ನ ಮೌಲ್ಯ ಗೊತ್ತಿಲ್ಲ. ಹಾಗೆ ನಮಗೂ ಕೂಡ ಯಾವುದನ್ನು ಆಯ್ಕೆ ಮಾಡ್ಕೊಬೇಕು ಅಂತ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಇದು ಅಜ್ಞಾನನೋ ಅಪರಾಧನೋ ನಾವು ಯೋಚನೆ ಮಾಡಬೇಕು. ಯಶಸ್ಸಿಗೆ ನಾವು ಕಷ್ಟಪಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ನಮಗೆ ನೋವಾಗ್ತಾ ಇರುತ್ತೆ, ಆದರೆ ಅದು ಟೆಂಪ್ರರಿ. ಇದನ್ನು ಅರ್ಥ ಮಾಡ್ಕೋಬೇಕು. ಅಯ್ಯೋ ಕಷ್ಟ ಅಂತಲೇ ಇರ್ತೀವಿ. ಹಾರ್ಡ್ ವರ್ಕ್ ಮಾಡ್ತಾನೇ ಇದ್ದೀನಿ ಅಂತ. ಆದರೆ ಹಾರ್ಡ್ ವರ್ಕ್ ಯಾವತ್ತೂ ಕೂಡ ನಮಗೆ ವೇಸ್ಟ್ ಆಗಲ್ಲ. ಅದು ನಾವೇನೇ ಹಾರ್ಡ್ ವರ್ಕ್ ಮಾಡಿದ್ರು ಅದು ಯಾವತ್ತೂ ವೇಸ್ಟ್ ಆಗಲ್ಲ. ಆ ಕ್ಷಣಕ್ಕೆ ನಮಗೆ ಅದು ಪೇನ್ ಅಂತ ಅನಿಸ್ಬೋದು, 1 ನಿಮಿಷ ಅನಿಸ್ಬೋದು, 1 ಗಂಟೆ ಅನಿಸ್ಬೋದು, 1 ತಿಂಗಳು ಅನಿಸ್ಬೋದು, ಒಂದು ವರ್ಷನೇ ಆಗಬಹುದು. ಆದರೆ ನಿಧಾನವಾಗಿ ಆ ನೋವು ಮಾಯ ಆಗುತ್ತೆ. ಆದರೆ ಪ್ರಯತ್ನದಿಂದ ನೀವೇನಾದರೂ ಹಿಂದೆ ಸರಿದ್ರೆ ನಿಮ್ಮಲ್ಲಿ ನೋವು ಶಾಶ್ವತವಾಗಿ ಉಳ್ಕೊಳ್ಳುತ್ತೆ ಅಂತ ಹೇಳಿ ಖ್ಯಾತ ಸೈಕ್ಲಿಂಗ್ ಚಾಂಪಿಯನ್ ಲಾನ್ಸ್ ಆರ್ಮ್ಸ್ಟ್ರಾಂಗ್ ಹೇಳ್ತಾ ಇದ್ದಾರಂತೆ. ಇಲ್ಲಿ ಕಠಿಣ ಪ್ರಯತ್ನ ನೀಡುವ ನೋವು ನಮಗೆ ತಾತ್ಕಾಲಿಕ ಅಷ್ಟೆ. ಅಂದರೆ ಇವಾಗ ನಮಗೆ ಕಷ್ಟಪಡೋಕ್ಕಾಗಲ್ಲ ಅಂತಲೇ ನಾವು ಎಷ್ಟೊಂದು ಪೋಸ್ಟ್ಪೋನ್ ಮಾಡ್ತಾ ಇರ್ತೀವಿ. ಆದರೆ ಅದು ಬರೀ ಕ್ಷಣಿಕ. ಈ ಟೈಮಲ್ಲಿ ಕಷ್ಟ ಅನ್ನೋದು, ನೋವು ಅನ್ನೋದು ಬರೀ ಟೆಂಪ್ರರಿ ಅಷ್ಟೇ. ಮುಂದೆ ನಮ್ಮ ಭವಿಷ್ಯ ಚೆನ್ನಾಗಿದ್ದಾಗ ನಮಗದು ಯಾವುದೂ ನೆನಪಾಗಲ್ಲ. ಹಾಗಾಗಿ ಸಮಯನ ಸರಿಯಾಗಿ ಬಳಸ್ಕೋಬೇಕು ಅಂತ. ಸಮಯನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಉಳಿಸಿಕೊಳ್ಳಲಾಗುವುದಿಲ್ಲ. ಓಕೆ, ಸಮಯನ ಉಳಿಸ್ಕೊಳ್ಳೋಕ್ಕಾಗೋದಿಲ್ಲ. ಸಮಯನ ಸೇವ್ ಮಾಡೋಕ್ಕಾಗಲ್ಲ. ನಾವು ಮನಿನ ಸೇವ್ ಮಾಡ್ಬೋದು, ಬಟ್ ಟೈಮ್ನ ಸೇವ್ ಮಾಡೋಕ್ಕಾಗಲ್ಲ. ಆದರೆ ಟೈಮ್ನ ಯೂಸ್ ಮಾಡ್ಕೋಬಹುದು ಅಂತ ಹೇಳ್ತಿದ್ದಾರೆ. ಎಲ್ರಿಗೂ ಸಿಕ್ಕದಂತೆ ನಮಗೂ ಸಮಯ ಫ್ರೀಯಾಗಿ ಸಿಕ್ಕಿದೆ ಅಲ್ವಾ?
ಆದರೆ ಆ ಸಮಯದ ಬೆಲೆಯನ್ನು ಯಾರೂ ಕೂಡ ಕಟ್ಟಕ್ಕಾಗಲ್ಲ. ನಮ್ಮೆಲ್ರಿಗೂ ಟೈಮ್ ಅನ್ನೋದು ಫ್ರೀಯಾಗಿ ಸಿಕ್ಬಿಟ್ಟಿದೆ, ಆದರೆ ಆ ಟೈಮಿಗೆ ಎಷ್ಟು ಬೆಲೆ ಅಂತ ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ಬೇಂದ್ರೆ ಅವರು ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂತ ಒಂದು ಹಾಡಿದೆ. ಸೊ ಅದು ಹೇಳಿರೋದು ಏನಕ್ಕೆ ಅಂದರೆ ಸಮಯ ಹಾರೋಗ್ತಾ ಇದೆ ನೋಡ್ತಾ ಇದ್ದೀರಾ ಅಂತ ಹೇಳ್ತಿದ್ದಾರೆ. ನೀವೇ ಒಂದ್ಸಲ ಯೋಚನೆ ಮಾಡಿ, ಮೊನ್ನೆ ಹೊಸ ವರ್ಷ ಶುಭಾಶಯಗಳನ್ನು ಹೇಳಿದ ನೆನಪಿದೆ ನಮಗೆ, ಕರೆಕ್ಟ್? ಆಗಲೇ ಒಂದು ವರ್ಷ ಮುಗ್ದೇ ಹೋಯ್ತಾ ಅಂತ ಅನ್ಸೋಂಗೂ ಆಗುತ್ತೆ. 4ನೇ ಕ್ಲಾಸಲ್ಲಿ ಇದ್ದಿದ್ದ ಮಗ ಈಗ ಆಲ್ರೆಡಿ 10th ಸ್ಟ್ಯಾಂಡರ್ಡಿಗೆ ಬಂದುಬಿಟ್ಟಿದ್ದಾರೆ. ಎಲ್ಲ ಜವಾಬ್ದಾರಿ ಮುಗಿಸ್ಬಿಟ್ಟು ಕಾಶಿ ಯಾತ್ರೆಗೆ ಹೋಗಿ ಬರೋಣ ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಒಂದು ಹೆಜ್ಜೆ ಕೂಡ ಹಾಕಕ್ಕೆ ಆಗದೇ ಇರೋಷ್ಟು ಮಂಡಿ ನೋವು ಸ್ಟಾರ್ಟ್ ಆಗಿದೆ. ನೆನಪಿದೆಯಾ ಅಂತ ಕೇಳ್ತಾ ಇದ್ದಾರೆ. ಇದನ್ನೆಲ್ಲ ನೆನಪಲ್ಲಿಟ್ಕೊಳ್ಬೇಕಾದ ಸಂಗತಿ ಏನಂದರೆ, ಸಮಯ ಮುಂದಕ್ಕೆ ಹೋಗ್ತಾನೇ ಇರುತ್ತೆ. ನಾವು ಆಮೇಲೆ ಮಾಡೋಣ ಅಂದರೆ ಅದು ವೆಯ್ಟ್ ಮಾಡಲ್ಲ ಯಾರಿಗೂ ಕೂಡ. ಟೈಮ್ ಅನ್ನೋದು ಪೈಲಟ್ ಥರ, ಲೈಕ್ ಹೋಗ್ತಾ ಇರುತ್ತೆ, ಚಲಿಸುವ ಪೈಲಟ್ ಥರ ಹೋಗ್ತಾ ಇರುತ್ತೆ ಫ್ಲೈಟು. ಬಟ್ ಅದನ್ನು ಡ್ರೈವ್ ಮಾಡಬೇಕಾಗಿರೋದು ನಾವೇನೆ, ಅದನ್ನು ನಿಯಂತ್ರಿಸಬೇಕಾಗಿರೋದು ನಾವೇನೆ ಅಂತ ಹೇಳ್ತಿದ್ದಾರೆ. ಅಂದರೆ ನಮ್ಮಲ್ಲಿರುವಂತಹ ಹಣವನ್ನು ನಾವು ಡಬಲ್ಲು ಮಾಡ್ಕೋಬೋದು, ತ್ರಿಬಲ್ಲು ಮಾಡ್ಕೋಬೋದು ಟೈಮ್ನ ಕರೆಕ್ಟಾಗಿ ಬಳಸ್ಕೊಂಡ್ರೆ. ಟೈಮ್ನ ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂದರೆ ಇರೋ ಹಣನೆಲ್ಲ ಕೂಡ ಕಳ್ಕೊಳ್ಳಬಹುದು ಅಂತ ಹೇಳ್ತಿದ್ದಾರೆ. ಸರಿಯಾಗಿ ಯಾರು ಸಮಯನ ಉಪಯೋಗಿಸ್ಕೊಂಡಿದ್ದಾರೆ ಅವರು ಯಶಸ್ಸನ್ನು, ಸಂತೋಷವನ್ನು, ಹಾಗೆ ನೆಮ್ಮದಿಯ ಒಂದು ಜೀವನನ ನಡೆಸ್ತಿದ್ದಾರೆ. ಯಾರು ನಿರ್ಲಕ್ಷಿಸಿದ್ದಾರೆ ಅವರು ಇವತ್ತಿಗೂ ಕೂಡ ನೋವಲ್ಲಿದ್ದಾರೆ. ಇಲ್ಲಿ ನಾವು ಸಮಯಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು. ಹನಿ ಹನಿ ಸೇರಿದ್ರೆ ಹಳ್ಳ ಅಂದಂಗೆ ಒಂದೊಂದು ಸೆಕೆಂಡ್ ಸೇರಿದ್ರೇ ನಿಮಿಷಗಳು, ಹಾಗೆ ಗಂಟೆಗಳು. ಸೊ ಹಾಗಾಗಿ ಆ ಸಮಯನ ಸರಿಯಾಗಿ ಬಳಸ್ಕೋಬೇಕು. ಇಲ್ಲಿ ತುಂಬ ಜನ ಕೇಳ್ತಾರೆ, ಕೆಲಸ ಯಾವಾಗಾದ್ರೂ ಪ್ರಾರಂಭ ಮಾಡಬೇಕು ಅಂದರೆ ಸರಿಯಾದ ಸಮಯ ಯಾವುದು ಅಂತ. ಓಕೆ, ಅದಕ್ಕೆ ಇವ್ರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ನಾನು ರೈಟರ್ ಆದಮೇಲಲ್ಲ, 5 ವರ್ಷದ ನಂತರ ಅಲ್ಲ, ಅಪ್ಪ ಕಂಪ್ಯೂಟರ್ ಕೊಡ್ಸಿದ ಮೇಲೆ ನನ್ನ ಟೈಮ್ ಸರಿ ಹೋಗುತ್ತೆ, ನಾಳೆ ಅಂತೂ ಅಲ್ವೇ ಅಲ್ಲ. ಇದೀಗ ನಮ್ಮ ಹತ್ರ ಇರುವಂತಹ ಕ್ಷಣನೇ, ಈ ಗಳಿಗೆನೇ ನಮಗೆ ಸರಿಯಾದ ಸಮಯ. ಸೊ ನಮ್ಮ ಟೈಮು ಈಗೇನಿದೆ ಅದೇ ನಮಗೆ ಸರಿಯಾದ ಟೈಮು. ಸೊ ಅದಕ್ಕೋಸ್ಕರ ನಾವು ಸಮಯನ ಸರಿಯಾಗಿ ಬಳಸ್ಕೋಬೇಕು. ಎಷ್ಟೋ ಜನ ಯಂಗ್ಸ್ಟರ್ಸ್ಗಳು ತುಂಬ ಸಲ ಎಡಬಿಡದೆ ಶ್ರದ್ಧೆಯಿಂದ ಓದಿ IAS ಆಫೀಸರ್ಸ್ ಆಗಿರೋ ಉದಾಹರಣೆನೂ ಇದೆ. ಕಲಾವಿದರು, ಸ್ಪೋರ್ಟ್ಸ್ ಪರ್ಸನ್ಸ್ ಆಗಿರ್ಬೋದು, ಸಕ್ಸಸ್ಫುಲ್ ಪರ್ಸನ್, ಇವರೆಲ್ಲರೂ ಕೂಡ ಅವರ ಟೈಮಿಗೆ ಸರಿಯಾಗಿ ಬಳಸ್ಕೊಂಡಿರೋದಕ್ಕೆ, ಆ ಟೈಮ್ನ ಸರಿಯಾಗಿ ಬಳಸ್ಕೊಂಡಿರೋದಕ್ಕೆ ಇವತ್ತು ಅವರೆಲ್ಲ ನಾಯಕರು ಆಗಿರೋದು, ಇಡೀ ದೇಶಕ್ಕೆ ಪರಿಚಯ ಇರುವಂಥದ್ದು. ನಾವು ಕೆಲಸಗಳನ್ನು ಆದ್ಯತೆ ಯಾವುದು ಫಸ್ಟು ಯಾವುದು ಸೆಕೆಂಡ್ ಅಂತ ಪ್ರಯಾರಿಟಿ ಸೆಟ್ ಮಾಡಿ ಮಾಡೋದು ತುಂಬ ಮುಖ್ಯ ಆಗುತ್ತೆ. ದಿನ ಬೆಳಗ್ಗೆ 10 ನಿಮಿಷ ಬೇಗ ಏಳೋದು, ಸ್ನಾನದ ಮನೆಯಲ್ಲಿ ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡೋದನ್ನು ಒಂದು 20 ಮಿನಿಟ್ಸ್ ಕಡಿಮೆ ಮಾಡೋದು. ನಮಗೆ ಬೇಕನ್ಸಿದ್ರು ಬೇಡ ಅನಿಸಿದ್ರು ಮೊಬೈಲ್ನ ಅವಾಗವಾಗ ತೆಗೆದು ಫೇಸ್ಬುಕ್ಕು ಸ್ಟೇಟಸನ್ನು ಸುಮ್ಮನೆ ಸ್ಕ್ರಾಲ್ ಮಾಡೋದನ್ನು ಒಂದು ಸ್ವಲ್ಪ ಸೈಡಿಗೆ ಎತ್ತಿಡೋದು. ಇದೇ ಟೈಮನ್ನು ನಾವು ಪುಸ್ತಕ ಓದೋದ್ರಲ್ಲೋ ಅಥವಾ ಮ್ಯೂಸಿಕ್ ಕೇಳೋದ್ರಲ್ಲೋ, ನಮಗೆ ಯಾವುದೋ ಒಂದು ಸ್ಕಿಲ್ನ ಡೆವಲಪ್ ಮಾಡ್ಕೊಳ್ಳೋದ್ರಲ್ಲಿ ತೊಡಗಿಸ್ಕೋಬೋದು. ನಾವು ಅಟ್ಲೀಸ್ಟ್ ನಮ್ಮ ಗ್ರೋತಿಗೆ ಡೆವಲಪ್ ಆಗೋ ಅಂಥ ಕೆಲಸಗಳನ್ನು ನಾವು ಇದೇ ಸಮಯದಲ್ಲೇ ಮಾಡ್ಬೋದು. ನಾವು ತುಂಬ ಹೇಳ್ತಿರ್ತೀವಿ ನಮಗೆ ಸಮಯ ಇಲ್ಲ, ನಮಗೆ ತುಂಬ ಟೈಮ್ ಇದೆ ಬಿಡಿ. ಸೊ ಇವೆರಡೂ ಕೂಡ ಇಲ್ಲಿ ಟೈಮ್ ಇಲ್ಲ ಟೈಮ್ ಇದೆ ಅನ್ನೋದಲ್ಲ, ಟೈಮನ್ನು ಹೇಗೆ ಬಳಸ್ಕೊಳ್ತೀನಿ ಅನ್ನೋದ್ರ ಮೇಲೆ ನಮ್ಮ ಲೈಫ್ ನಿಂತಿದೆ ಅನ್ನೋದನ್ನು ಹೇಳ್ತಿದ್ದಾರೆ. ಎಷ್ಟೊಂದು ಹವ್ಯಾಸಗಳಿದೆ, ಎಷ್ಟೊಂದು ಹೊಸ ಪ್ರಾಜೆಕ್ಟ್ಗಳಿದೆ, ಏನೆಲ್ಲ ಪ್ಲ್ಯಾನ್ಸ್ ಇದೆ, ಬಟ್ ಅದಕ್ಕೆ ನಿಮ್ಮ ಸಮಯನ ಈ ಕ್ಷಣ ಹೇಗೆ ಉಪಯೋಗಿಸ್ಕೊಳ್ತಿದ್ದೀರಾ ಅನ್ನೋದು ಮಾತ್ರ ಮ್ಯಾಟ್ರ್ ಆಗುತ್ತೆ. ಎಷ್ಟೊಂದು ಬೇಡವಾಗಿರೋ ಟೈಮ್ನ ಉಳಿಸ್ಕೊಂಡ್ರೆ ಬೇಕಾಗಿರೋದಕ್ಕೆ ನೀವು ಕೊಡ್ಬೋದಲ್ವಾ. ನೆನ್ನೆ ಮುಗಿದಿದೆ, ನಾಳೆ ಇನ್ನೂ ಬಂದಿಲ್ಲ, ನಮ್ಮ ಕೈಯಲ್ಲಿರೋದು ಈ ದಿನ ಮಾತ್ರ ಅಂತ ನಮಗೆ ಗೊತ್ತು. ಆದರೆ ನಾವು ಅದನ್ನು ಎಷ್ಟರ ಮಟ್ಟಿಗೆ ಪಾಲಿಸ್ತಾ ಇದ್ದೀವಿ? ಜಗತ್ತಲ್ಲಿ 2 ಶಕ್ತಿಶಾಲಿ ಯೋಧರಿದ್ದಾರಂತೆ. ಓಕೆ, ಅವ್ರು ಯಾರು ಅಂದರೆ ಒಂದು ತಾಳ್ಮೆ, ಇನ್ನೊಂದು ಕಾಲ. ಸೊ ಟೈಮ್ ಮತ್ತು ಪೇಷನ್ಸ್ ಎರಡೂ ಕೂಡ ತುಂಬಾ ಇಂಪಾರ್ಟೆಂಟು ಒಬ್ಬ ವ್ಯಕ್ತಿಯ ಗ್ರೋತ್ಗೆ ಅಂತ ಹೇಳಿ ಲಿಯೋ ಟಾಲ್ಸ್ಟಾಯ್ ಹೇಳ್ತಾ ಇದ್ದಾರೆ ಅಂತ.
ಸಾಮಾನ್ಯ ಜನರು ಸಮಯನ ಹೇಗೆ ಕಳಿಬೇಕು ಅಂತ ಯೋಚನೆ ಮಾಡ್ತಾರಂತೆ, ಹೆಂಗೆ ಟೈಮ್ ಪಾಸ್ ಮಾಡಬೇಕಪ್ಪ ಅಂತ ಯೋಚನೆ ಮಾಡ್ತಾರಂತೆ. ಆದರೆ ಏನು ಸಕ್ಸಸ್ಫುಲ್ ಪೀಪಲ್ಸು ಸಮಯನ ಹೇಗೆ ಬಳಸ್ಕೋಬೇಕು ಅಂತ ಯೋಚನೆ ಮಾಡ್ತಾರಂತೆ. ಇದಿಷ್ಟೇ ನಮಗೂ ಅವ್ರಿಗೂ ಇರುವಂತಹ ವ್ಯತ್ಯಾಸ. ಸೊ ಸಮಯ ಯಾರಿಗೂ ಸಿಗಲ್ಲ, ಅದು ಕರೆಕ್ಟು. ಆದರೆ ಆ ಸಮಯ ಹೇಗೆ ಬಳಸ್ಕೊಳ್ತೀನಿ ಅನ್ನೋದು ಮ್ಯಾಟ್ರು. ಇಷ್ಟ ಇಲ್ಲದೆ ಇರುವಂತಹ ಕಷ್ಟ ಕೆಲಸಗಳನ್ನು ನಾವೇ ಅಂದರೆ ಇಷ್ಟ ಇರುವಂಥ ಕೆಲಸಕ್ಕೆ ನಾವು ಸಮಯ ಮಾಡ್ಕೊಳ್ತೀವಿ, ಆದರೆ ನಮ್ಗೆ ಇಷ್ಟ ಇಲ್ಲದೆ ಇರೋ ಕೆಲಸಕ್ಕೆ ನಾವು ಟೈಮ್ ಮಾಡ್ಕೊಳ್ತಾ ಇರಲ್ಲ. ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು ನಾವು ಯಾವುದಕ್ಕೆ ಟೈಮ್ ಮಾಡ್ಕೋಬೇಕು. ಉಚಿತ ಸಮಯ ಅನ್ನೋದು ಉಚಿತ, ಆದರೆ ಬೆಲೆ ಕಟ್ಟೋಕ್ಕಾಗಲ್ಲ. ಸೇವ್ ಮಾಡೋಕ್ಕಾಗಲ್ಲ, ಆದರೆ ಉಪಯೋಗಿಸ್ಕೋಬೋದು. ಕಳೆದ್ರೆ ಮತ್ತೆ ಅದು ಸಿಗಲ್ಲ. ಹಾಗಾಗಿ ಇದನ್ನು ಸರಿಯಾಗಿ ಬಳಸ್ಕೊಳ್ಳಿ. ಹಣ ಮುಖ್ಯನೋ ಸಮಯ ಮುಖ್ಯನೋ ಅಂದರೆ ಎರಡೂ ಮುಖ್ಯ. ಹಣ ಇನ್ ಕೇಸ್ ಏನಾದ್ರು ನಾವು ಮಿಸ್ ಮಾಡಿಕೊಂಡ್ರು ಮತ್ತೆ ಗಳಿಸ್ಬೋದು, ಆದರೆ ಸಮಯನ ಗಳಿಸೋಕ್ಕಾಗಲ್ಲ. ಸಮಯನ ಉಪಯೋಗಿಸ್ಕೊಂಡು ಹಣನ ಗಳಿಸ್ಬೋದು, ಹಣನ ಉಪಯೋಗಿಸ್ಕೊಂಡು ಸಮಯನ ಗಳಿಸೋಕ್ಕಾಗಲ್ಲ. ಹಾಗಾಗಿ ಎರಡೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕಳೆದೋಗಿರುವಂಥ ಕ್ಷಣಗಳನ್ನು ನೆನೆಸ್ಕೊಂಡು ಕಳ್ಕೊಂಡೆ ಅಂತ ಯೋಚನೆ ಮಾಡೋದಕ್ಕಿಂತ ಈಗಿರೋ ಕ್ಷಣಗಳಲ್ಲಿ ಸರಿಯಾಗಿ ಲೈಫ್ನ ಲೀಡ್ ಮಾಡಿ ಯಾವತ್ತೂ ಈ ರೀತಿ ಅನ್ನಿಸ್ದೇ ಇರೋ ಹಾಗೆ ಬದುಕೋದು ತುಂಬ ಇಂಪಾರ್ಟೆಂಟ್. ನಾಳೆ ನೋಡೋಣ, ನಾಳೆ ಮಾಡೋಣ ಅನ್ನೋದನ್ನು ಬಿಟ್ಟು ಈ ಟೈಮಲ್ಲಿ ಏನು ಮಾಡಬೇಕು ಅದನ್ನು ಮಾಡೋಣ. ಹಾಗೆ ಸಮಯನ ಅಂದರೆ ನಾವು ಸಮಯನ ಗೌರವಿಸಿದ್ರೆ, ಓಕೆ, ನಾವು ಟೈಮ್ನ ಗೌರವಿಸಿದ್ರೆ ಟೈಮ್ ನಮಗೆ ಯಾವತ್ತೂ ಕೂಡ ಸನ್ಮಾನ ಮಾಡುತ್ತಂತೆ. ಸನ್ಮಾನ ಮಾಡದೇ ಇರೋದಿಲ್ಲ. ಡೆಫಿನೆಟ್ಲಿ ನಿಮ್ಗೊಂದಿನ ಸನ್ಮಾನ ಆಗುತ್ತೆ, ನೀವು ಟೈಮ್ನ ಕರೆಕ್ಟಾಗಿ ಬಳಸ್ಕೊಂಡ್ರೆ ಅಂತ ಹೇಳ್ತಿದ್ದಾರೆ. ಸೊ ಟೈಮ್ ಎಲ್ರಿಗೂ ಇದೆ, ಹೇಗೆ ಯೂಸ್ ಮಾಡ್ಕೋಬೇಕು ಅಂತ ನೋಡ್ಕೋಬೇಕು. ಟೈಮ್ನ ಯೂಸ್ ಮಾಡ್ಕೋಬೇಕಾ ಬೇಡವಾ ಅಂತ ಮೊದಲು ಡಿಸೈಡ್ ಮಾಡಬೇಕು. ಆ್ಯಂಡ್ ಟೈಮ್ನ ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋ ಸ್ಕಿಲ್ಲನ್ನು ಫಸ್ಟು ನಾವು ಕಲಿಬೇಕು. ಥ್ಯಾಂಕ್ ಯು.